ಮಂಡ್ಯದಲ್ಲಿ ಕೇವಲ ಮಂಡ್ಯದಲ್ಲಿ ಮಾತ್ರವಲ್ಲ, ಮೊದಲ ಹಂತದ ಚುನಾವಣೆಯಲ್ಲಿ ನಡೆಯುತ್ತೆ. ಅಲ್ಲಿ 14 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕೊನೆಯ ಚುನಾವಣೆ, ಅಂದರೆ ಬಹಿರಂಗ ಪ್ರಚಾರ ಇವತ್ತು ರಾತ್ರಿ 10 ಗಂಟೆಗೆ ಮುಗಿಯುತ್ತೆ. ಅದಾದ ನಂತರ ನಾಳೆಯಿಂದ ಮನೆ ಮತದಾನ. ಹಾಗಾಗಿ ಮಂಡ್ಯದಲ್ಲಿ ಭರ್ಜರಿ ಬೇಟೆ, ಸಂಜಯ್ ಸರ್ಕಲಿಂದ ವಿವಿ ತನಕ ಭರ್ಜರಿ ಬೇಟೆ, ಮತ ಶಿಕಾರಿ. ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಭರ್ಜರಿಯಾಗಿ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಭಾಳ ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಇಲ್ಲಿ ತನಕ ಸುಮಲತಾ ಕಾಣಿಸಿಲ್ಲ, ಎಲ್ಲೂ ಕಾಣಿಸಿಲ್ಲ. ಬೇಕಿದ್ರೆ ಬೆಂಗಳೂರಿಗೆ ಬಂದು PC ಮೋಹನ್ ಅವರಿಗೆ ಕ್ಯಾಂಪೇನ್ ಮಾಡಿದರು, ಬಟ್ ಅಲ್ಲಿ ಮಾಡಲಿಲ್ಲ. ಮಂಡ್ಯದಲ್ಲಿ ಯಾವ ರೀತಿ ಕ್ಯಾಂಪೇನ್ ನಡೀತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ಕೊನೆಯ ಹಂತದ ಚುನಾವಣೆ ಇವತ್ತು. ಅಲ್ಲಿ ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು JDS ನಡುವಿನ ಹಣಾಹಣಿ ಇರುವಂಥದ್ದು ಪ್ರತಿ ಸಲ ಕೂಡ. ಅಲ್ಲಿ ಕಳೆದ ಬಾರಿ 5.5 ಲಕ್ಷ ವೋಟು, ಸಂಪೂರ್ಣವಾದ JDS ವೋಟು ನಿಖಿಲ್ ಕುಮಾರಸ್ವಾಮಿಗೆ ಬಂದಿತ್ತು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕಾಂಗ್ರೆಸ್ ಮತ್ತು JDSನ BJP ಹೆಚ್ಚುವರಿ ವೋಟುಗಳು ಸುಮಲತಾ ಅವರಿಗೆ ಸಿಕ್ಕ ಪರಿಣಾಮವಾಗಿ 1,25,876 ಮತಗಳ ಅಂತರದಿಂದ ಅವರು ಗೆಲ್ತಾರೆ. ಸೊ ಈಗಲೂ ಕೂಡ BJP ಒಂದು 2 ಲಕ್ಷ ವೋಟುಗಳಿದೆ ಅನ್ನೋದು ಒಂದು ಲೆಕ್ಕಾಚಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೆಕ್ಕ ಹಾಕಿದಾಗ. ಹಾಗಾಗಿ ಒಂದು ಕಡೆ ಸುಮಲತಾ ಪ್ರಚಾರ ಮಾಡಲಿಲ್ಲ, ಮತ್ತೊಂದು ಕಡೆ ದರ್ಶನ್ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಕೊನೆ ತನಕ ಭಾಳ ಜಿದ್ದಾಜಿದ್ದಿನ ಪೈಪೋಟಿ ಇರುವಂತಹ ಒಂದು ಸ್ಪರ್ಧೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ 7 ವಿಧಾನಸಭಾ ಕ್ಷೇತ್ರ ಪ್ಲಸ್ 1 ಮೈಸೂರು ಭಾಗದ ಒಂದು KR ನಗರ ಕೂಡ ಬರುತ್ತೆ ಈ ಲೋಕಸಭಾ ಕ್ಷೇತ್ರಕ್ಕೆ. ನಿಮಗೆ ಎಲ್ಲೂ ಕೂಡ ಒಂದು ಕಡೆ ಬಿಟ್ಟರೆ JDS ಎಲ್ಲೂ ಕಡೆ ಕಾಣ್ತಾ ಇಲ್ಲ ನಿಮಗೆ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸ್ವತಂತ್ರ ಸಂದರ್ಭದಲ್ಲಿ 7ಕ್ಕೆ 7, 8ಕ್ಕೆ 8 JDS ಇದ್ರೂ ಕೂಡ ಗೆಲುವು ಆಗಲಿಲ್ಲ. ಸೊ ಈ ರಾಜಕೀಯ ಲೆಕ್ಕಾಚಾರಗಳು ಯಾವ ರೀತಿ ಬೆಲೆ ಕೆಳಗಾಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಬಟ್ ಕುಮಾರಸ್ವಾಮಿ ಅವರಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ. ಯಾಕೆಂತಂದರೆ ಗೆಲ್ಲಲೇಬೇಕಾಗತ್ತೆ. ಒಂದು ವೇಳೆ ನರೇಂದ್ರ ಮೋದಿ ಅವರು ಸರ್ಕಾರ ಆಗಿ ಕುಮಾರಸ್ವಾಮಿ ಇಲ್ಲದೆ ಇದ್ರೆ ಮತ್ತೆ ಮಂತ್ರಿ ಮಾಡೋದು ಯಾರನ್ನ? ಸೊ ಈ ಲೆಕ್ಕಾಚಾರ ಕೂಡ ಇತ್ಯಾದಿ. ಹಲೋ ರೈತರ ಸಾಲ ಮನ್ನಾ ಮಾಡಿದ ಕುಮಾರಣ್ಣನವರಿಗೆ ಆನೇರ್ ಎಲ್ರಿಗೂ ಹೋಯ್ತೈತೆ ಕಣ. ದೇಶದ ಮಾಜಿ ಪ್ರಧಾನಮಂತ್ರಿಯಾದ ಸಾಮಾನ್ಯ ಮಣ್ಣಿನ ಮಗ HD ಅವರಿಗೆ, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತರ ಸಾಲ ಮನ್ನಾ ಮಾಡತಕ್ಕಂಥ ಮಣ್ಣಿನ ಮಗ HD ಕುಮಾರಸ್ವಾಮಿ ಅವರಿಗೆ, JDS ಪಕ್ಷಕ್ಕೆ
ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಭರ್ಜರಿ ಮತ ಶಿಖಾರಿ ಮುಂದುವರೆದಿದೆ ಮಂಡ್ಯದಲ್ಲಿ. ಮಂಡ್ಯ ರಣಕಣ, ಈ ಬಾರಿ ಶತಾಯ ಗತಾಯ NDA ಪಕ್ಷಕ್ಕೇನೆ ಜಯ ಲಭ್ಯವಾಗಬೇಕು ಅಂತ ಹೇಳಿ, ಅದರಲ್ಲೂ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿರೋದ್ರಿಂದ ಮೈತ್ರಿ ಅಭ್ಯರ್ಥಿಯಾಗಿ ಅವರ ಪರವಾಗಿ ಮತದಾರರು ಮತ ಚಲಾವಣೆ ಮಾಡುವ ರೀತಿಯಲ್ಲಾಗಬೇಕು ಅಂತ ಹೇಳಿ ಭರ್ಜರಿ ಮತಯಾಚನೆಯನ್ನ ಮಾಡಲಾಗ್ತಾ ಇದೆ. ಬಹಿರಂಗ ಮತಯಾಚನೆಗೆ ಇವತ್ತು ಕೊನೆಯ ದಿನ. ಹೀಗಾಗಿ ಭರ್ಜರಿ ರೋಡ್ ಶೋ ಮೂಲಕ ಬಹಿರಂಗ ಮತ ಶಿಕಾರಿಯನ್ನ ಕೊನೆಗೊಳಿಸುವ ಪ್ರಯತ್ನವನ್ನ ದಳಪತಿಗಳು ಮಾಡ್ತಿದ್ದಾರೆ. JDSನ ಕಾರ್ಯಕರ್ತರು ಹಾಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಈ ಒಂದು ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಮಂಡ್ಯ ಮೈಸೂರು ಭಾಗದ JDS ಹಾಗೆ ಬಿಜೆಪಿಯ ಕೆಲ ನಾಯಕರು ಕಾರ್ಯಕರ್ತರು ಕೂಡ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಅವಕಾಶವನ್ನು ತಾವೆಲ್ಲರೂ ಕಲ್ಪಿಸಿಕೊಡ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ದೇಶವನ್ನ ಸದೃಢವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತ ನರೇಂದ್ರ ಮೋದಿ ಅವರ ಕೈಬಲ ಪಡಿಸಬೇಕು. 3ನೇ ಬಾರಿ ಅವರು ಪ್ರಧಾನಮಂತ್ರಿ ಆಗ್ಬೇಕು. ಅವರ ಸಂಪುಟದಲ್ಲಿ ನಮ್ಮ ಮಣ್ಣಿನ ಮಗ ಕನ್ನಡಿಗ SD ಕುಮಾರಸ್ವಾಮಿ ಅವರು ಇಡೀ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವಂತ ಅವಕಾಶವನ್ನ ಮಾಡಿಕೊಡ್ಬೇಕು. ಇದೇ ನಿಮ್ಮೆಲ್ಲರ ರೈತ ನಾಯಕ ಆಗಿರುವಂತ SD ದೇವೇಗೌಡರು ಅಲ್ಪಾವಧಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಹೆಗ್ಗಳಿಕೆಯನ್ನು ತಂದುಕೊಂಡರು. ನಮ್ಮ ಮಂಡ್ಯ ಜನಕ್ಕೆ, ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ಕನ್ನಡಿಗರಿಗೆ ಈ ದಿವಸಗಳಲ್ಲಿ, ಮುಂದಿನ ದಿವಸಗಳಲ್ಲಿ SD ಕುಮಾರಸ್ವಾಮಿ ಅವರನ್ನ ಕೇಂದ್ರದಲ್ಲಿ ಸೇವೆ ಸಲ್ಲಿಸುವಂತ ಅವಕಾಶವನ್ನ ತಾವೆಲ್ಲರೂ ಕಲ್ಪಿಸಿಕೊಡ್ಬೇಕು.
ಜೋರಾಗಿ ಹೇಳ್ಬೇಕು. 5 ಗಂಟೆಗೆ ಮುಕ್ತಾಯ. ಇಲ್ಲಿ ನಡೆದಿದ್ದಕ್ಕಂತ ಸಂಜಯ್ ಸರ್ಕಲ್ ಬಳಿ ನಾಯಕರು ನಮ್ಮ ಮಂಡ್ಯ ಜಿಲ್ಲೆಗೆ ಅದೃಷ್ಟವನ್ನು ತಂದು ಕೊಡ್ಲಿಕ್ಕೆ, ಈ ಜಿಲ್ಲೆಯ ಸಮೃದ್ಧ ಬೆಳವಣಿಗೆಗೆ ನಮ್ಮ ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಜಾತ್ಯತೀತ ಜನತಾದಳ ಹಾಗೂ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ನಮ್ಮೆಲ್ಲರ ಕಣ್ಮಣಿ, ಈ ಜನತೆಯ ಹೃದಯದಲ್ಲಿ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಮ್ಮ ಕುಮಾರಣ್ಣನ ಒಂದು ಈ ಚುನಾವಣೆಗೆ ಇಲ್ಲಿ ನಡೆದಿರ್ತಕ್ಕಂಥ ಜನ ಇಷ್ಟು ಉತ್ಸಾಹದಿಂದ ಬಂದಿದ್ದೀರಿ. ಈ ಉತ್ಸಾಹವನ್ನ ಶುಕ್ರವಾರ ಸಂಜೆ 6 ಗಂಟೆವರೆಗೂ ಉಳಿಸ್ಕೋಬೇಕು. ಏನಪ್ಪ ಏನು ಶುಕ್ರವಾರ ಸಂಜೆ 6 ಗಂಟೆವರೆಗೂ ಇರ್ಬೇಕು. ಈ ದಂಪಡು ಕೊಡೋದು ಸರಿನಾ? ಶುಕ್ರವಾರ ಸಂಜೆ 6 ಗಂಟೆವರೆಗೂ ಈ ಸ್ವರ ಇನ್ನೂ ಜಾಸ್ತಿ ಆಗಬೇಕು. ಸತ್ತ ಅಡಗಿಸ್ಬೇಕು ನನ್ನ ಮಕ್ಕಳಿಗೆ. ಯಾವ ಮಕ್ಕಳಿಗೆ? ನಮ್ಮ ದೇವೇಗೌಡರ ಕುಡಿನಲ್ಲಿ ಬೆಳೆದಂತ ಬಿತ್ತನೆಗಳು ಇವತ್ತು ಗಂಡಿಗರ ಓರ್ಗರಗಳವಲ್ಲ, ನನ್ನ ಮಕ್ಕಳ ಚಿಂತೆ ಉಡಾಯಿಸಬೇಕು. ಏನು ಏನು ಜೋರಾಗಿ ಹೇಳಿದ್ರೆ ಮಂಡ್ಯ ಗಂಟೇನಾಗಿದ್ದು ಅಲ್ಲ, ಆಕಾಶಕ್ಕೆ ಉಗಿದ್ರೆ ಅವ್ರ ಮಕ್ಕದ ಮೇಲೆ ಬಿಡ್ತದೆ ಎಂಜು. ದೇವೇಗೌಡರ ಬಗ್ಗೆ ಆ ರೈತನ ಮಗ 10 ತಿಂಗಳು ಈ ದೇಶ ಆದಂತ ಆ ಮುದಿಯಪ್ಪನ ಹೊಟ್ಟೆ ಹುಡ್ತವ್ರು ನಾವು. ನನ್ನಂತ 100,000 ಜನ ಇಲ್ಲಿ ಬೆಳೆದವ್ರೆ. ಅವ್ರು ಹುಟ್ಟದ ಕೆಲವು ಓರ್ಗರುಗಳು ನಮ್ಮ ಗಿಚ್ಚಾಯಿಸಿ ಬಂದವರು ಸುಮ್ಮನೆ ಕೂತಿದ್ದೀರ